ಓ ಮಧುರ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ 1K ಸಬ್ಸ್ಕ್ರೈಬರ್ 4000 ವಾಚ್ ಅವರ್ಸ್ ಮಾಡೋದು ಹೇಗೆ ಯಾರು ಹೇಳ್ಬಿಡ್ದು ಆ ತರ ಕ್ಲೀನಾಗಿ ಬಿಡಿಸಿ ಹೇಳ್ಬಿಡ್ತೀನಿ. ಓಕೆನಾ, ಸ್ಟೆಪ್ ಬೈ ಸ್ಟೆಪ್ ಈ ತರ ಮಾಡ್ರೆ ಸಾಕು. ನಿಮ್ಗೆ ಸಬ್ಸ್ಕ್ರೈಬರ್ಸ್ ಅನ್ನೋದು ಒಂದು ವಾರ ಅಥವಾ ಒಂದು ತಿಂಗಳೊಳಗೆ ನಿಮ್ಗೆ ಆರಾಮಾಗಿ 1000 ಅಲ್ಲ 10,000 ಸಬ್ಸ್ಕ್ರೈಬರ್ಸ್ ಮಾಡ್ಬೋದು ಬ್ರಾ. ಆ ರೀತಿ ಹೇಳ್ಕೊಡ್ತಿದ್ದೀನಿ. ಏನಪ್ಪಾ ಅದು ಅಂತಂದ್ರೆ ಬಿಗ್ ಬಾಸ್ ಎಲ್ಲರಿಗೂ ಗೊತ್ತಿದೆ. ಬಿಗ್ ಬಾಸ್ ನಡೀತಿದೆ. ನೀವು ಬಿಗ್ ಬಾಸ್ನ ಶಾರ್ಟ್ಸ್ನ ಮಾಡಾಕ್ಬೇಕು ಅಂದ್ರೆ ಓಕೆನಾ, ಅಥವಾ ವಾಯ್ಸ್ ಕೊಟ್ಟು ಹಾಕೋದು. ಅವಾಗ ಏನ್ ನಡೆಯುತ್ತೆ ಘಟನೆ ಟಕ್ಕತ್ತ ಮಾಡಾಕ್ಬೇಕು, ಫಾಸ್ಟ್ ಇರಬೇಕು. ಅದಕ್ಕೊಂದು ಒಳ್ಳೆ ಯಾವ್ದು ಪಾಪ್ಯುಲರ್ ಮ್ಯೂಸಿಕ್ ಇರುತ್ತೆ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಿ. ಓಕೆ, ನೀವು ಸ್ವಲ್ಪ ವಾಯ್ಸ್ ಕೊಟ್ಟರೆ ಅದು ನಿಮ್ಮ ಕಡೆ ಇಡೋದು. ವಾಯ್ಸ್ ಕೊಡಲಿಲ್ಲ ಸುಮ್ಮನೆ ಹಂಗೆ ಆಗ್ತೀನಿ ಅಂದ್ರೆ ಹಾಕಿ. ಓಕೆ ಏನು ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ. ಯಾಕೆ ಅಂತ ಹೇಳ್ತೀನಿ, ಅದು ಮುಂದಕ್ಕೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತಲೂ ಹೇಳ್ತೀನಿ. ಸೀದಾ ನೀವು ಎಲ್ಲ ಬಿಗ್ ಬಾಸ್ ಬಗ್ಗೆ ವಿಡಿಯೋಗಳು ಮಾಡಾಕಿ ಶಾರ್ಟ್ಸು 100% ಬೇಗ ಸಬ್ಸ್ಕ್ರೈಬರ್ಸ್ ಗೇನ್ ಆಗ್ತಾರೆ. ಓಕೆನಾ, ಬೇರೆ ನೋಡಿ ಈ ಚಾನಲ್ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ, ಬರೀ ಬಿಗ್ ಬಾಸ್ ಬಗ್ಗೆನೇ ಆಗ್ತಾ ಇರೋದು. ಓಕೆನಾ, ಸಿಕ್ಕಾಪಟ್ಟೆ ಹೋಗುತ್ತೆ. ಬಟ್ ಅರ್ನಿಂಗ್ ಕಮ್ಮಿನೇ ಇರಲಿಲ್ಲ ಮಾಡಿಷನ್ ಆದರೆ. ಅದು ಏನಕ್ಕೆ ಅಂತ ಕೇಳ್ತೀನಿ, ಮಾಡಿಷನ್ ಏನಕ್ಕಾಗಲ್ಲ ಅಂತ. ಬಿಕಾಸ್ ಎಲ್ಲರಿಗೂ ಸೇರಿ ಹೇಳ್ತಾ ಇರೋದ್ರಿಂದ ರಿವ್ಯೂಸ್ ಕಂಟೆಂಟ್ ಅಂತ ಬರುತ್ತೆ. ನೀವು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು. ನಾನು ಕನೆಕ್ಟ್ ಆಗದೆ ನೀನು ಕನೆಕ್ಟ್ ಆಗು, ನೀನು ಕನೆಕ್ಟ್ ಆಗದೆ ನಾನು ಕನೆಕ್ಟ್ ಆಗು ಅನ್ನೋ ಬದಲು ಇದು ಬೆಸ್ಟ್ ಆಪ್ಷನ್. ಓಕೆನಾ, ಶಾರ್ಟ್ಸ್ನ ಮಾಡಾಕಿ ಆರಾಮಾಗಿ ಒಂದು ಬಿಗ್ ಬಾಸ್ ಮುಗಿಯೋಷ್ಟರಲ್ಲಿ ನಿಮಗೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ. ಅದು ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ. ಎಲ್ಲರೂ ಅದನ್ನ ಶಾರ್ಟ್ನ ಮಾಡಾಕಿ. ಓಕೆನಾ, ಟೈಪ್ ಮಾಡಾಕಿ. ಯಾರು ಚಾನಲ್ ಮಾಡಿ ಚೆನ್ನಾಗಿಲ್ಲ ಅವರು ಮಾಡಿ ಚೆನ್ನಾಗಿರೋ ದಯವಿಟ್ಟು ನೋಡ್ಕೊಂಡು ಮಾಡಿ. ರಿವ್ಯೂಸ್ ಕಂಟಿನ್ಯೂ ಚಾನಲ್ ಸಸ್ಪೆಂಡ್ ಆಗ್ಬೋದು. ಅದಕ್ಕೋಸ್ಕರ ಹೇಳ್ಬಿಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅರ್ಧಂಬರ್ಧ ನೋಡ್ಬಿಟ್ಟು ಕಮೆಂಟ್ ಹಾಕೋದು, ನಾನೊಂದು ಮಾಡಿಷನ್ ಆಗಿದೆ ನಂಗೆ ಇನ್ನೂ ಸಬ್ಸ್ಕ್ರೈಬರ್ಸ್ ಬೇಕು ಮಾಡ್ಬೋದಾ ಸರ್ ಅಂತ ಮಾತ್ರ ಕಮೆಂಟ್ ಹಾಕ್ಬೇಡಿ. ದಯವಿಟ್ಟು ವಿಡಿಯೋ ನೋಡಿ. ಓಕೆನಾ, ಇದಕ್ಕೋಸ್ಕರ ಹೇಳ್ತಾ ಇರೋದು. ಮಾಡಿ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್. ಈಗ ಸಬ್ಸ್ಕ್ರೈಬರ್ಸ್ ಬಗ್ಗೆ ನಾವು ಕ್ಲೀನಾಗಿ ಡೀಟೇಲಾಗಿ ವಿತಿನ್ ಸೆಕೆಂಡ್ಸ್ ಅಲ್ಲಿ ಹೇಳ್ಬಿಟ್ಟೆ. ಶಾರ್ಟ್ಸ್ ಈ ತರ ಬಿಗ್ ಬಾಸ್ ಬಗ್ಗೆ ಮಾಡಿ ಅಂತ. ಓಕೆ, ನೆಕ್ಸ್ಟ್ ಕ್ರಿಕೆಟ್ ಬಂದ್ರೆ ಕ್ರಿಕೆಟ್ ಬಗ್ಗೆ ಹಾಕಿ, ವರ್ಲ್ಡ್ ಕಪ್ ಬಗ್ಗೆ ಈ ರೀತಿ ಆಗ್ತಾರೆ. ನಿಮ್ ಚಾನಲ್ ಸಬ್ಸ್ಕ್ರೈಬರ್ಸ್ ಗೇನ್ ಆಯ್ತು. ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯ್ತಲ್ವಾ ಬ್ರಾ. ವಾಚ್ ಅವರ್ ಹೆಂಗ್ ಮಾಡೋದು ಸರ್? ಲೈವ್. ಓಕೆ, ಲೈವ್ ಮಾಡಿ ಎಲ್ಲಾರು ಫ್ರೆಂಡ್ಸ್ಗಳ ಜೊತೆ. ಅಲ್ಲಿ ಹೆಂಗೋ ಆಲ್ರೆಡಿ ಬಂದಿರ್ತಾರೆ ಬಿಗ್ ಬಾಸ್ ಅಲ್ಲಿ ಸಬ್ಸ್ಕ್ರೈಬರ್ಸ್. ಟಕ್ಕಂತ ಆ ಒಂದು ಏನಿರುತ್ತಲ್ಲ ಶಾರ್ಟ್ಸ್ ಡಿಲೀಟ್ ಮಾಡಿ. ರಿವ್ಯೂಸ್ ಕಂಟೆಂಟ್ ಬರುತ್ತೆ ಮಾಡಿಷನ್ ಟೈಮಲ್ಲಿ, ದಯವಿಟ್ಟು ಡಿಲೀಟ್ ಮಾಡಿ. ಓಕೆ, ಅಲ್ಲಿಂದನೇ ಫೋಟೋ ಹೊಡ್ಕೊಳ್ಳಿ ಟಿವಿಲೇ. ಅದ್ರದ್ದೇ ಟೈಪ್ ಮಾಡಾಕಿ ಈ ತರ ಮಾಡಿದ್ರು, ಇವತ್ತು ಗಿಲ್ಲಿಯವರು ಈ ತರ ಮಾಡಿದ್ರು ಅಂತ ಟೈಪ್ ಮಾಡಾಕಿ. ಅದೆಲ್ಲ ಬರುತ್ತೆ ಸಬ್ಸ್ಕ್ರೈಬರ್ಸ್ ಈಸಿಯಾಗಿ ಬಂದ್ಬಿಡುತ್ತೆ. ನೀವು ಒಳ್ಳೆ ಮ್ಯೂಸಿಕ್, ಪಾಪ್ಯುಲರ್ ಮ್ಯೂಸಿಕ್ ಯಾವ್ದಿರುತ್ತೆ ಅದನ್ನ ಹಾಕ್ಬಿಟ್ಟು ಮಾಡಿದ್ರೆ ಆರಾಮಾಗಿ ಏನಾಗುತ್ತೆ. ಒಂದು ವಾರ ಹಾಕಿ ನೋಡಿ, 2ನೇ ವಾರದಿಂದ ಸಬ್ಸ್ಕ್ರೈಬರ್ಸ್ ಗೇನ್ ಆಗಿಲ್ಲ. ನನ್ನ ಹೆಸರು ಜಗದೀಶನೇ ಅಲ್ಲ. ಓಕೆನಾ, ಚಾಲೆಂಜ್ ಮಾಡ್ತೀನಿ ಬೇಕಾದ್ರೆ ಆಯ್ತಾ. ಯಾಕಂದ್ರೆ ನಾನು ತುಂಬಾ ಜನ ಚಾನಲ್ ಬಂದಿದೆ, ಅವ್ರದ್ದು ಚಾನಲ್ ಸ್ಟ್ರೈಕ್ ಬಂದು ಡಿಲೀಟ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಹೇಳಿದ್ದು ಆದಷ್ಟು ಮಾಡಿಷನ್ ಆಗಕ್ಕೆ ಮುಂಚೆ ಅದನ್ನ ಡಿಲೀಟ್ ಮಾಡ್ಕೊಳ್ಳಿ. ನಿಮ್ಗೇನೋ ಒಂದು 2-3 ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಡಿಲೀಟ್ ಮಾಡ್ಬಿಟ್ರೆ ಸರ್ ಸಬ್ಸ್ಕ್ರೈಬರ್ಸ್ ಹೋಗ್ಬಿಡಲ್ವಾ. ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ, ಸಬ್ಸ್ಕ್ರೈಬರ್ಸ್ ಹೋಗ್ಬಿಡ್ತಾರೆ ಹಿಂಗೆ? ಇವಾಗ ನೀವು ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಆಗುತ್ತೆ, ಬರುತ್ತೆ ವಿಡಿಯೋ ಆಗ್ದಾ ಅಂತ ನೋಟಿಫಿಕೇಶನ್ ಬರುತ್ತಾ ಇಲ್ವಾ ನಿಮ್ಗೆ? ಶೋ ಮಾಡುತ್ತೆ. ಡಿಲೀಟ್ ಮಾಡ್ಬಿಟ್ಟು ನೋಟಿಫಿಕೇಶನ್ ಹೋಗುತ್ತಾ ಬರತ್? ಇಲ್ಲ. ಇದೇನ್ ಬರುತ್ತೆ ನಿಂಗೆ ಹೇಳ್ತೀಯಾ? ನೋಟಿಫಿಕೇಶನ್ ಹೋಗಲ್ವ ಅಂತ ನೋಡಿ. ನೋಟಿಫಿಕೇಶನ್ ಹೋಗ್ಲಿಲ್ಲ ಅವ್ನಿಗೆ ಹೆಂಗ್ ಗೊತ್ತಾಗ? ಕನ್ಸ್ಬಿದ್ದಿರುತ್ತಾ? ನೀನು ಒಬ್ಬನ ಚಾನಲ್ ಸಬ್ಸ್ಕ್ರೈಬ್ ಆಗಿರ್ತಾನೆ, ಸಾವಿರಾರು ಲಕ್ಷಾಂತರ ಚಾನಲ್ ಆಗಿರ್ತಾನೆ. ಅವರು ಮೊಬೈಲ್ ತೆಗೆದು ನೋಡಿ, ನನ್ನ ಮೊಬೈಲ್ ತೆಗೆದು ನೋಡಿ, 480 ಚಾನಲ್ನ ಸಬ್ಸ್ಕ್ರೈಬರ್ ಆಗಿದ್ದೀನಿ. ಅದ್ರಲ್ಲಿ ಯಾರು ಡಿಲೀಟ್ ಮಾಡೋರು ಯಾರಿಗೂ ಗೊತ್ತು? ಹುಡುಗಿ ಕೂತ್ಕೊಳ್ಳ ನನ್ನ ಕೆಲಸ ಅದೇನಾ? ವಿಡಿಯೋ ಆಗ್ದಾಗ ನೋಡ್ತೀನಿ ನಾನು ಅಷ್ಟೇ, ಇಲ್ಲ ಅಂದ್ರೆ ಇಲ್ಲ ಅಲ್ವಾ. ನಾನು ಕನ್ನಡ ಕ್ರಿಯೇಟರ್ ಗೈಡ್ನು ಸಬ್ಸ್ಕ್ರೈಬ್ ಆಗಿದ್ದೀನಿ, ಎಷ್ಟೊಂದು ಚಾನಲ್ ಕ್ರಿಯೇಟರ್ಸ್ಗಳು ಆಗಿದ್ದೀನಿ. ಔಟ್ ಸೈಡ್ದವ್ರೆಲ್ಲ ಸಬ್ಸ್ಕ್ರೈಬರ್ ಆಗಿದ್ದೀನಿ. ನಾವು ಔಟ್ ಸೈಡ್ದೇ ವಿಡಿಯೋ ಜಾಸ್ತಿ ನೋಡೋದು, ಬೆಟ್ಟ ಹತ್ತೋದು, ಲೇಡೀಸ್ಗಳು ಅವ್ರದ್ದೆಲ್ಲ ಬ್ಲಾಗ್ ಎಲ್ಲ ನೋಡ್ತಾ ಇರ್ತಾರೆ. ಹಂಗಂತ ಅವ್ರು ವಿಡಿಯೋ ಎಲ್ಲ ಡಿಲೀಟ್ ಮಾಡಿದಂಗೆ ನೋಟಿಫಿಕೇಶನ್ ಬರುತ್ತಾ? ಡಿಲೀಟ್ ಮಾಡಲ್ಲ ಅವ್ರ ಚಾನಲ್, ಯಾರು ಮಾಡಲ್ಲ. ಅಕಸ್ಮಾತಾಗಿ ನೀವು ಬೇರೆ ಕಂಟೆಂಟ್ ಆಗದೆ ಅವ್ರು ಸಿಗ್ದೆ ಅವ್ರು ಇಷ್ಟ ಆಗಿಲ್ಲ ಅಂದಾಗ 100-200 ಅನ್ಸಬ್ಸ್ಕ್ರೈಬ್ ಆಗ್ಬೋದು. ಯಾಕಂದ್ರೆ ಉದಾಹರಣೆ ರಮೇಶ್ ಅವರು 17,000 ಚಿಲ್ಲರೆ ಸಬ್ಸ್ಕ್ರೈಬರ್ಸ್ ಇದ್ದು, ಅವ್ರು ಡಿಲೀಟ್ ಮಾಡಿದಕ್ಕೆ 17,000 ಆದ್ರು. 17,500 ಇದ್ದಿದ್ದಕ್ಕೆ 500 ಅಷ್ಟೇ ಸಬ್ಸ್ಕ್ರೈಬರ್ ಲೆಸ್ ಆಗಿದ್ದು, ಏನೂ ಆಗಲಿಲ್ಲ ಅವ್ರಿಗೆ. ಓಕೆನಾ, ನಾವೆಲ್ಲ ಪ್ರಯೋಗ ಮಾಡಿನೇ ನಿಮ್ಮ ಹತ್ರ ಪ್ರೂಫ್ ಸಮೇತ ವಿಡಿಯೋ ಮಾಡೋದು, ಇಲ್ಲಾಂದ್ರೆ ಸುಮ್ಮನೆ ವಿಡಿಯೋ ಮಾಡೋಲ್ಲ. ಆಯ್ತು, ಲೈವ್ ಬಗ್ಗೆ ಬರೋಣ. ಲೈವ್ ನೋಡ್ತಿದ್ದೀರಲ್ಲ, ಲೈವ್ ಮಾಡೋದ್ರಿಂದ ನಿಮಗೆ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಆಲ್ರೆಡಿ ನಿಮಗೆ ಬಿಗ್ ಬಾಸ್ ಬಗ್ಗೆನೇ ಮಾಡಿ. ಬಿಗ್ ಬಾಸ್ ಅಲ್ಲಿ ಇವತ್ತು ನೋಡ್ರ ಏನಾಯ್ತು ಅಂತ ಕುತ್ಕೊಳ್ಳಿ, ಈ ತರ ಇಟ್ಕೊಳ್ಳಿ ಕ್ಯಾಮ್ರಾ ಮೊಬೈಲ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿ. ನಿಮ್ಗೆ ಯಾರು ಇಷ್ಟ, ಗಿಲ್ಲಿ ಇಷ್ಟ, ನನಗೆ ಇವ್ರಿಗೆ ಇಷ್ಟ, ಅವ್ರು ಇಷ್ಟ ಅಂತ ನಿಮ್ಮ ಜಸ್ಟ್ ಹಂಗೆ ಸ್ಟಾರ್ಟ್ ಮಾಡಿ ಲೈವ್ ಸಾಕು. ಬರ್ತಾ ನೋಡಿ ಬಿಗ್ ಬಾಸ್ ಅಲ್ಲಿ ಯಾರು ಸಬ್ಸ್ಕ್ರೈಬರ್ ಆಗಿರೋಲ್ಲ, ಏನ್ ಗುರು ನಮ್ಗೆ ಇವರೇ ಗೆಲ್ಬೇಕು, ನಿಮ್ಗೆ ಯಾರು ಗೆಲ್ಬೇಕು ಅಂತ ವಿಡಿಯೋ ಮಾಡಿ ನೋಡಿ. ಈ ಬಿಗ್ ಬಾಸ್ ಬಗ್ಗೆ ಅಷ್ಟೇ ನಿಮ್ಮ ಚಾನಲ್ ಮಾಡಿಷನ್ ಆಗುತ್ತೆ. ಓಕೆನಾ, ಆರ್ಗ್ಯಾನಿಕ್ ಆಗಿ. ಅದೊಂದು ಮಾತ್ರ ನೀವು ಇದೇನು ಮಾಡಬೇಕು, ಶಾರ್ಟ್ಸ್ನ ಮಾತ್ರ ಡಿಲೀಟ್ ಮಾಡಬೇಕು. ಸಿಂಪಲ್ ಆಗಿ ಹೇಳಿದ್ದೀನಿ, ಅರ್ಥ ಆಯ್ತು ಅನ್ಕೊಂತೀನಿ. ಈ ರೀತಿ ಮಾಡೋದ್ರಿಂದ ನಿಮ್ಮ 1K ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಕ್ಲೀನಾಗಿ ಕಂಪ್ಲೀಟ್ ಮಾಡ್ಬೋದು. ಇದು ಪಕ್ಕ. ಓಕೆ, ಆಲ್ರೆಡಿ ಮಾಡ್ತಿದ್ದಾರೆ, ಅದನ್ನೆಲ್ಲ ಚಾನಲ್ ನಮ್ಮ ಹತ್ರ ಬಂದಿದೆ. ಬಟ್ ಏನ್ ಮಾಡ್ತಿದ್ದಾರೆ ಅವ್ರು ತಪ್ಪು ಅಂದ್ರೆ ಲೈವ್ ಎಲ್ಲ ಮಾಡ್ತಿಲ್ಲ, ಡೈರೆಕ್ಟ್ ಆಗಿ ವಿಡಿಯೋ ಮಾಡಿ ಹಾಕ್ಬಿಡ್ತಾ ಇದ್ದಾರೆ. ಅದರಿಂದ ಸ್ಟ್ರೈಕ್ಗಳು ಬಂದು ಚಾನಲ್ ಡಿಲೀಟ್ ಆಗ್ತಿದೆ. ಬೇರೆ ನೋಡಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಇಲ್ಲಿ. ಇವ್ರದ್ದು 19ನೇ ತಾರೀಕು ಚಾನಲ್ ಡಿಲೀಟ್ ಆಗ್ತಾ ಇದೆ. ಒಳ್ಳೆ ಸಬ್ಸ್ಕ್ರೈಬರ್ಸ್ ಇತ್ತು ಪಾಪ, ಅವ್ರು ಬಿಗ್ ಬಾಸ್ ಹೋಗಲೇ ವಿಡಿಯೋ ಮಾಡ್ತಾ ಇದ್ರು. ಈಗ ಅವ್ರ ಚಾನಲ್ನ ಏನು ಮಾಡೋಕ್ಕಾಗಲ್ಲ. ಈ ರೀತಿ ಎಲ್ಲ ಫೋಟೋ ಹೊಡೆದು ಹಾಕ್ಬೇಡಿ, ವಿಡಿಯೋ ಹಿಡಿದು ಹಾಕ್ಬೇಡಿ. ಓಕೆನಾ, ಹೇಳಿದ್ರೆ ನಾನು ಫಸ್ಟೇ ಡಿಲೀಟ್ ಮಾಡ್ಕೊಂಬಿಡಿ. ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಿದೆ ನೀವು ಮಾಡ್ಕೊಬೇಕು. ಮಾಡ್ಕೊಂಡ್ಲಿ ಅದನ್ನೇ ಕಂಟಿನ್ಯೂ ಮಾಡ್ತೀನಿ, ಹೆಂಗೂ ಹೋಗ್ತಾ ಇದೆ ಯಾರಿಗೂ ಗೊತ್ತಾಗಲ್ಲ ಅನ್ನಕ್ಕೆ ಹೋಗ್ಬೇಡಿ.
ಇವ್ರಿಗೆ ಸಿಕ್ತು ಅಂದ್ರೆ ಸಾಕು. ಯಾರಿಗೆ? ನಿಮ್ಮ ಬಿಗ್ ಬಾಸ್ ಅವ್ರಿಗೆ, ನಿಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಒಂದು ಮಾಡಿದ್ದಾರೆ ಒಳ್ಳೆ ವಿಡಿಯೋದಲ್ಲಿ. ಆಂಟಿ ಇದು ಏನದು ಆಂಟಿ ಪೈರಸಿ ಪ್ರೊಟೆಕ್ಷನ್ ಅವ್ರದ್ದು ಇದಾಗ್ತಾ ಇರುತ್ತೆ ಎಲ್ಲಿ. ಅದ್ ಯಾರ್ ಚಾನಲ್ ಸಿಗುತ್ತೋ ಅವ್ರದ್ದು ಕಂಟೆಂಟ್ ಮಾಡಿದಾಗ ಆ ಒಂದು ಚಾನಲ್ನ ಡಿಲೀಟ್ ಮಾಡ್ತಾ ಇದೆ, ಸ್ಟ್ರೈಕ್ ಕೊಟ್ಟು. ಓಕೆನಾ? ಅದಕ್ಕೋಸ್ಕರ ನಿಮ್ಗೆ ಹೇಳಿದ್ದು. ಓಕೆ, ನಿಮ್ಗೆಲ್ಲ ಅರ್ಥ ಆಯ್ತು ಅನ್ಕೊಂತೀನಿ. ಇಲ್ಲಿಗೆ ವಿಡಿಯೋ ಮುಗಿಸೋಣ ಅಂತ ಹೇಳ್ತೀನಿ ಅಲ್ವಾ ಭರತ್? ಓಕೆ ಪಾಪ, ಹೋಪ್ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಳಿದ್ರೆ ಸಿಂಪಲ್, ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡ್ರಿ. ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನಿಮಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಲ್ಸ್ ಮತ್ತು ಕನ್ನಡ ಓದಿಸಿ. ಇಲ್ಲಿ ವಿಡಿಯೋ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.